ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ನವರಾತ್ರಿ ಸ್ಟಾರ್ಟ್ ಆಗಿದೆ. ದಸರಾ ಹಬ್ಬಕ್ಕೆ ಎಲ್ಲರಿಗೂ ಹಿಂದೂ ಧರ್ಮದವ್ರಿಗೆ ಅಂತ ಅಂದರೆ ನಮ್ಮ ಭಾರತದಲ್ಲಿ ಎಲ್ಲರೂ ಕೂಡ ನವರಾತ್ರಿನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅಂದರೆ ಖುಷಿಯಾಗಿ ತುಂಬ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ. ಹಾಗೆ ಇವತ್ತು ಮೊದಲನೇ ದಿನ ನವರಾತ್ರಿ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂತ ಅಂದ್ಬಿಟ್ಟಂದರೆ, ಮೊದಲನೇ ದಿವಸ ಬಂದು ಶೈಲಪುತ್ರಿ ದೇವಿಯ ಆಚರಣೆ ಅಂತ ಹೇಳ್ಬೋದು. ಒಂದೊಂದು ದಿನ ನವದುರ್ಗಿಯರ ರೀತಿಯಲ್ಲಿ ಒಂದೊಂದು ಆಚರಣೆ ಮಾಡ್ತಾರೆ. ಹಾಗೆ ಒಂದೊಂದು ದಿನ ಕೂಡ 9 ದಿನಗಳ ನವದುರ್ಗೆಯರ ಅವತಾರಗಳನ್ನ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳೋದು. ಮೊದಲನೇದಾಗಿ ನಾನು ಹೇಳ್ದಾಗೆ ಶೈಲಪುತ್ರಿ ದೇವಿಯ ಅವತಾರ ಅಂತ ಹೇಳ್ಬೋದು. ಇವತ್ತು ಬಂದು ಈ ವರ್ಷ ಬಂದು ಪ್ರತಿ ವರ್ಷವೂ ಕೂಡ ಒಂದೊಂದು ದಿನ ಒಂದೊಂದು ಬಣ್ಣಗಳನ್ನು ಹೆಂಗಸರು ಎಲ್ಲ ಹೆಣ್ಮಕ್ಳಿಗಂತೂ ತುಂಬಾ ಖುಷಿಯಿಂದ ಆಚರಿಸ್ತಾರೆ. ಒಂದೊಂದು ದಿವಸನೂ ಡ್ರೆಸ್ಗಳು, ಒಂದು ಆಫೀಸ್ಗೆ ಹೋಗೋರೇ ಆಗಿರ್ಬೋದು, ಮನೇಲಿರೋ ಅಂಥವರೇ ಆಗಿರ್ಬೋದು, ಸುಮಾರು ಜನ ಡ್ರೆಸ್ ಕೋಡ್ಗಳನ್ನ ಕೂಡ ಯೂಸ್ ಮಾಡ್ತಾರೆ. ಅಂದರೆ ಈ ವರ್ಷ ಬಂದಿರೋ ಅಂಥದ್ದು ಹಳದಿ ಬಣ್ಣ, ಹಾಗಾಗಿ ಶೈಲಪುತ್ರಿ ದೇವಿ ಅಂಥದ್ದು. ಹಾಗೆ ದುರ್ಗಾದೇವಿ ಬಂದು ಅಂದರೆ ಸ್ವಲ್ಪ ಉಗ್ರ ರೂಪಿಣಿ ಅಂತ ಹೇಳ್ಬೋದು. ಆದರೆ ನವರಾತ್ರಿ ಇವತ್ತಿನ ಮೊದಲನೇ ದಿವಸ ಬಂದು ಶೈಲಪುತ್ರಿ ದೇವಿ ಶಾಂತ ಸ್ವರೂಪಿಣಿ ಆಗಿರ್ತಾಳೆ. ಹಾಗಾಗಿ ನಾವು ಮೊದಲನೇ ದಿವಸ ಶೈಲಪುತ್ರಿ ದೇವಿಯ ಅವತಾರವನ್ನು ಇವತ್ತು ಪೂಜೆನ ಮಾಡ್ತಾಯಿದ್ದೀವಿ ಮೊದಲನೇದಾಗಿ. ಹಾಗೆ ಇವತ್ತಿನ ದಿನ ಬಂದು ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದ್ರಿಂದ ನಾನು ಹೇಗೆ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಇವತ್ತು ಬಂದು ನಾವು ಪೂಜೆ ಸಾಮಾನೆಲ್ಲ ತೊಳೆದು ಬೆಳಗಿ ಕಳಶನ ಸ್ಥಾಪನೆ ಮಾಡಿದ್ರೆ, ಇನ್ನು ಬಂದು ಹಬ್ಬ ಮುಗಿಯೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಪೂಜೆ ಸಾಮಾನೆಲ್ಲ ಇಳಿಸಲ್ಲ ಮತ್ತು ಕಳಶನ ಕೂಡ ಆಡಿಸೋದಿಲ್ಲ. ಏನಿದೆ ಪ್ರತಿಯೊಂದು ದಿವಸನೂ ಕೂಡ ಡೈಲಿ ಬೆಳಗ್ಗೆನೇ ಹೊಸಲು ಪೂಜೆ ಕೂಡ ಮಾಡಬೇಕು. 9 ದಿವಸನೂ ಕೂಡ ಹೊಸಲು ಪೂಜೆ ಮಾಡಿ ಕೊನೆ 9ನೇ ದಿವಸ ಬಂದು ಹಣ್ಣು ಕಾಯಿ ಎಲ್ಲ ಇಟ್ಟು ಒಡೆದು ಪೂಜೆನ ಮಾಡ್ತೀವಿ. ಹಾಗೆ ಹೊಸ್ಲಿಗೂ ಕೂಡ ಅಷ್ಟೇ ಒಂದೊಂದು ದಿವಸನೂ ಒಂದೊಂದು ಬೊಟ್ಟನ್ನ ಹೆಚ್ಚಿಸ್ತಾ ಹೋಗ್ತಾ ಇರ್ತೀವಿ. ಅಂದರೆ ಇವತ್ತು ಅಂದರೆ ನಾವು ರೆಗ್ಯುಲರಾಗಿ ಏನು ಅರಿಶಿನ ಕುಂಕುಮ ಇಡ್ತೀವಿ ಅದನ್ನು ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಇಟ್ಟಿರ್ತೀವಿ. ಅದರಿಂದ ಹಂಗೆ ಏರಿಸ್ಕೊಂಡು ಇವತ್ತು 1, ನಾಳೆ 2ನೇ ದಿವಸ 2, ಅದಾದಮೇಲೆ 3ನೇ ದಿವಸ 3, ಈ ಥರ ಏರಿಸ್ಕೊಂಡು ಹೋಗ್ತೀವಿ 9 ದಿವಸದವರೆಗೂ. ಒಬ್ಬೊಬ್ಬರು ವಿಜಯದಶಮಿ ದಿವಸ ಪೂಜೆ ಸಾಮಾನೆಲ್ಲ ತೆಗೆದು ತೊಳೆದು ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಹಾಗೆಯೇ ಕಳಶ ಎಲ್ಲ ಹಾಗೆ ಇಟ್ಟು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ವಾರ ಯಾವಾಗ ಬೇಕಾದರೂ ತೊಗೊಂಡು ಪೂಜೆ ಮಾಡ್ಬೋದು. ಇವತ್ತು ಬೆಳಗ್ಗೆ ಆದರೂ ನಾನಿವತ್ತು ಸ್ವಲ್ಪ ವಿಡಿಯೋನ ಲೇಟಾಗೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಆಗಿರಲಿಲ್ಲ, ನಾವು ಮೊನ್ನೆ ಎಲ್ಲ ಬಂದು ಪಕ್ಷ ಮಾಡ್ಕೊಂಡಿದ್ವಿ. ಅದು ನೆನ್ನೆ ಎಲ್ಲ ಸ್ವಲ್ಪ ಇತ್ತು, ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಅಂತಂದ್ಬಿಟ್ಟು ಇವತ್ತು ಸಂಜೆ ಸ್ವಲ್ಪ ಲೇಟೇ ಆಯಿತು. ನಾನು ಸಂಜೆನೇ ಪೂಜೆ ಮಾಡ್ಕೊಂಡಿದ್ದು. ಹಾಗಾಗಿ ಇವತ್ತಿನ ದಿವಸದ ಪೂಜೆ ಸಿಂಪಲ್ಲಾಗಿ ಇಷ್ಟೇ ವ್ಲಾಗು. ನಾನು ಬೇರೆ ಏನೂ ಶೇರ್ ಮಾಡ್ಕೋತಾ ಇಲ್ಲ ನಿಮ್ಮ ಜೊತೆ. ಇವತ್ತಿನ ದಿವಸನ ನಾನು ಇಷ್ಟನ್ನು ಮಾತ್ರ ಇದು ಮಾಡ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಹೊಸಲು ಪೂಜೆನೂ ಕೂಡ ನಾನು ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ. ರೆಗ್ಯುಲರಾಗಿ ನಾನು ಅಷ್ಟು ಬೊಟ್ಟು ಇಡ್ತೀನಿ. ಅದ್ರ ಮೇಲ್ಗಡೆ ಅರಿಶಿನ ಮತ್ತು ಕುಂಕುಮ ಇಟ್ಟಿದ್ದೀವಲ್ಲ, ಅದು ಬಂದು ಎಕ್ಸ್ಟ್ರಾ ಇಟ್ಕೊಂಡು ಹೋಗಿರೋದು. ಅದನ್ನು 9 ದಿವಸದವರೆಗೂ ಕೂಡ ಹೆಚ್ಚಿಸ್ಕೊಂಡು ಹೋಗ್ತೀನಿ. ಹಾಗೆ ಪೂಜೆನೂ ಕೂಡ ನೋಡ್ತಾ ಇರ್ಬೋದು ನೀವು. ಸಿಂಪಲ್ಲಾಗಿ ಇಷ್ಟರ ಮಟ್ಟಿಗೆ ಪೂಜೆನ ಮಾಡ್ಕೊಂಡಿದ್ದೀನಿ. ಎಲ್ಲ ಇವತ್ತೇ ಮಾಡ್ಕೋಬೇಕು, ಇನ್ನು ಮತ್ತೆ ನಾಳೆಯಿಂದ ಇದು ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಸ್ವಲ್ಪ ಲೇಟಾದರೂ ಚಿಂತೆ ಇಲ್ಲ ಅಂತ ಅಂದ್ಕೊಂಡು ಪೂಜೆ ಸಾಮಾನೆಲ್ಲ ತೊಳೆದು ಬೆಳಗಿ ನನಗೂ ಕೂಡ ಕೆಲಸ ಇತ್ತು. ಆಫೀಸ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದು ಇಷ್ಟು ಪೂಜೆನ ಮಾಡ್ಕೊಂಡಿದ್ದೀನಿ. ಹಾಗೆ ಮೊದಲನೇ ದಿವಸ ಪೂಜೆ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ದೇವರು ಚಾಮುಂಡಿ ತಾಯಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಕಲ ಸಂಪತ್ತುಗಳನ್ನ ಕೊಟ್ಟು ಆಶೀರ್ವದಿಸಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.